ಹಾಯ್ ಎವ್ರಿವನ್ ವೆಲ್ಕಮ್ ಟು ನಿತಾ ಸ್ಟುಡಿಯೋ. ಇವತ್ತು ವೆಜಿಟಬಲ್ ಕುರ್ಮಾ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ. ನಾನು ಕೆಲವೊಂದು ವೆಜಿಟಬಲ್ಸ್‌ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ, ಕಾಲಿಫ್ಲವರು ಮತ್ತೆ ಬಟಾಣಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತೆ ಬೀನ್ಸ್, ಗ್ರೀನ್ ಬೀನ್ಸ್ ತಗೊಂಡಿದ್ದೀನಿ. ಇದೆಲ್ಲದು ಕೂಡ ಕಟ್ ಮಾಡಿ ಬೇಯಿಸಿಟ್ಕೋತೀನಿ. ಸೊ ಇದೊಂದು 50ರಿಂದ 60% ಬೆಂದ್ರೆ ಸಾಕು. ನಾನು ಬರೀ ಒಂದೇ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ದೀನಿ ಅಷ್ಟೇ. ಒಂದು 7, 8 ನಿಮಿಷ ಮಾತ್ರ ಬೇಯಿಸಿದ್ದೀನಿ. ಜಾಸ್ತಿ ಬೇಯಿಸಿಲ್ಲ. ಯಾಕೆಂದ್ರೆ ಮತ್ತೆ ಬೇಯಕ್ಕೆ ಹಾಕ್ತೀವಿ ಅಂತ. ಸೊ ಇದು ಬೇಯಿಸಾದ್ಮೇಲೆ ಇದನ್ನ ಬಸ್ದಿಟ್ಕೊಂಡಿದ್ದೀನಿ ನೀರನ್ನ. ಈಗ ಒಂದು ಮಸಾಲೆ ಹುರ್ಕೋಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸೋಂಪು, ಆಮೇಲೆ ಒಂದು ಸ್ಟಾರ್ ಅನೀಸು, ಮತ್ತೆ ಸ್ವಲ್ಪ ಚಕ್ಕೆ, 1 ಬೇ ಲೀಫು, ಜಾಸ್ತಿ ಮಸಾಲೆ ಏನಿಲ್ಲ ಇದಕ್ಕೆ. ಸ್ವಲ್ಪ ಬೆಳ್ಳುಳ್ಳಿ, ಇದು ಹೋಟೆಲ್ ಸ್ಟೈಲಿಂದ ಮಾಡೋದ್ರಿಂದ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸೊ ಆಮೇಲೆ ಈರುಳ್ಳಿ, ಮತ್ತೆ 2 ಟೊಮ್ಯಾಟೊ. ಇದಿಷ್ಟನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಒಂದ್ ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡ್ರೆ ಬೇಗ ಮೆತ್ತಗಾಗುತ್ತೆ ಟೊಮ್ಯಾಟೊ ಅಂತ. ಆಮೇಲೆ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಒಂದು 10 ಗೋಡಂಬಿ. ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತೀನಿ. ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್, 2 ಟೀ ಸ್ಪೂನ್ ಅಷ್ಟು. ಇದೆಲ್ಲದು ಕೂಡ ಮತ್ತು ಟೊಮ್ಯಾಟೊ ನಮಗೆ ಮೆತ್ತಗಾಗಬೇಕು. ಅಲ್ಲಿ ತನಕ ಹುರ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಮಿಂಟ್ ಲೀವ್ಸು ನಾನು ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಬ್ಯಾಡಗಿ ಚಿಲ್ಲೀಸ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಬ್ಯಾಡಗಿ ಮೆಣಸಿನಕಾಯಿ ಒಂದು 12 ಹಾಕ್ಕೊಂಡಿದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಹುರಿದಾದ್ಮೇಲೆ ಗಸಗಸೆ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೋತಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ. ಆಮೇಲೆ ಕಾಯಿ ಒಂದು 3/4 ಕಪ್ಪಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಈ ಕಾಯಿನೂ ಕೂಡ ಸ್ವಲ್ಪ ಅದ್ರಲ್ಲಿ ಹುರ್ಕೊಂಡು ಇದನ್ನೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿಟ್ಕೋಬೇಕು. ಅದಕ್ಕಾದ್ಮೇಲೆ ನಾವು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತೆ. ಈ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ, ಜೀರಿಗೆ ಚಿಟಪಟ ಅಂದ್ಮೇಲೆ ಈಗ ನಾವು ಬೇಯಿಸಿಟ್ಕೊಂಡಿರೋ ತರಕಾರಿನ ಏನ್ ಮಾಡ್ಬೇಕು, ಅದ್ರಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಒಂಚೂರು ಫ್ರೈ ಮಾಡ್ಕೋತೀನಿ. ಸೊ ಚೆನ್ನಾಗಿರುತ್ತೆ ಇದು. ಇದಿಷ್ಟು ಕೂಡ ಚೆನ್ನಾಗಿ ಒಂದ್ 2 ನಿಮಿಷ ಫ್ರೈ ಆದ್ಮೇಲೆ, ನಾವು ಮಸಾಲೆ ರುಬ್ಕೊಂಡಿರ್ತೀವಲ್ಲ, ಅದೆಲ್ಲದು ಕೂಡ ಹಾಕ್ಕೋಬೇಕು. ನಾನ್ ಸ್ವಲ್ಪ ಇದಕ್ಕೆ ಅರಶಿಣನೂ ಕೂಡ ಹಾಕ್ದೆ. ಈಗ ಮಸಾಲೆ ಎಲ್ಲ ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ನಾನೀಗ ತರಕಾರಿ ಬೇಯಿಸಿರೋಂಥ ನೀರಿರುತ್ತಲ್ಲ, ಅದನ್ನ ಚೆಲ್ಲಿಲ್ಲ. ಇದಕ್ಕೆ ನಾನು ಕನ್ಸಿಸ್ಟೆನ್ಸಿ ನೋಡ್ಕೊಳ್ತಾ ಅದನ್ನೇ ಆಡ್ ಮಾಡ್ತಾ ಹೋಗ್ತೀನಿ. ಎಕ್ಸ್ಟ್ರಾ ನೀರೇನಿಲ್ಲ. ತರಕಾರಿ ಬೇಯಿಸಿರೋ ನೀರನ್ನೇ ಆಡ್ ಮಾಡ್ತಾ ಇದ್ದೀನಿ. ಉಪ್ಪು ಕೂಡ ಅಷ್ಟೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಬೇಕು. ಇದೊಂದು 5 ನಿಮಿಷ ಕುದಿದ್ರೆ ಇದು ರೆಡಿ ಆಗುತ್ತೆ. ನಿಮ್ಗೆ ದೋಸೆಗೆ, ಅನ್ನಕ್ಕೆ, ಚಪಾತಿಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಕುರ್ಮಾ. ಅದರಲ್ಲೂ ಈ ಸೆಟ್ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಸೆಟ್ ದೋಸೆ ಮಾಡಿದ್ದೆ. ಇದಕ್ಕೆ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಇದು. ಸೊ ನೀವು ಕೂಡ ಒಂದ್ಸತಿ ಮನೇಲಿ ಇದನ್ನ ಟ್ರೈ ಮಾಡಿ. ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.